ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಸೂರ್ಯ ಮೀನಾ ಇಬ್ಬರು ಕೋರ್ಟ್ನಿಂದ ಬರ್ತಾರೆ. ಬರುವಾಗಲೇ ಒಂಥರ ಸಪ್ಪೆಯಾಗಿರ್ತಾರೆ. ಅದನ್ನು ಕೇಳಿ ರಂಗನಾಥ್ ಅವರ ಹತ್ರ ಕೇಳ್ತಾರೆ, ಏನಪ್ಪ ಸೂರ್ಯ, ಕೋರ್ಟಿಗೆ ಹೋಗಿದ್ಯಾ ಅಂತ ಹೇಳಿ. ಹೌದಪ್ಪ, ಏನಾಯಿತು, ಎಲ್ಲ ಕೇಸೆಲ್ಲ ಏನಾಯಿತು ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಸೂರ್ಯ ನಡೆದ ವಿಷಯ ಎಲ್ಲ ಹೇಳ್ತಾನೆ. ಆಗ ಶಾಂತಿ ಮನೋಜ್ ಇಬ್ಬರು ಕೂಡ ಇರ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಆ ಯಪ್ಪ ಯಾವುದಕ್ಕೂ ಕೂಡ ಒಪ್ಪಲಿಲ್ಲಪ್ಪ ಅಂತ ಹೇಳ್ತಾನೆ. ಮೊದಲಿಗೆ 20 ಲಕ್ಷ ಕೇಳ್ದ, ಅನಂತರ ಕಡಿಮೆ ಮಾಡಿ ಮಾಡಿ ಈಗ 5 ಲಕ್ಷ ಕೊಡಬೇಕು ಅಂತ ಹೇಳಿ ಪರಿಹಾರವಾಗಿ ಕೇಳ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಅರುಣ್ ಏನೋ ಸರಿ ಇಲ್ಲದ ಹಾಗೆ ಕಾಣ್ತಾನೆ ಅಂತ ಹೇಳ್ತಾರೆ. ಮತ್ತು ಮೀನನ ಹತ್ರ ಕೇಳ್ತಾರೆ, ಮೀನಾ ಅವನು ಕನಕನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ತಾನೇ ಅಂತ ಹೇಳಿ. ಆಗ ಮೀನನಿಗೆ ಶಾಕ್ ಆಗುತ್ತೆ. ಮೀನಾ ಒಮ್ಮೆ ಕನಕನ ಬಗ್ಗೆ ಯೋಚಿಸ್ತಾಳೆ. ಕನಕ ನಡೆದಂಥ ಎಲ್ಲ ವಿಷಯವನ್ನು ಹೇಳಿದ್ದನ್ನು ಎಲ್ಲ ಮೀನಾ ಯೋಚಿಸ್ತಾ ಇರ್ತಾಳೆ. ಮತ್ತು ಮೀನಾ ಸೂರ್ಯನ ಮುಖ ನೋಡ್ತಾಳೆ. ಅಪ್ಪ ಯಾಕಪ್ಪ ಹೀಗೆ ಕೇಳ್ತಾ ಇದ್ದೆ ಅಂತೇಳಿ ಸೂರ್ಯ ಕೇಳ್ತಾನೆ. ಅಲ್ಲಪ್ಪ, ಮನಸ್ಸಿಗೆ ಆದಂಥ ಬೇಸರವನ್ನು ಯಾರ ಹತ್ರ ಆದರೂ ತೋರ್ಪಡಿಕೆ ಮಾಡೋದು ಮನುಷ್ಯನೊಂದು ಸಹಜ ಗುಣ. ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಇಲ್ವಾ ಅಂತ ಹೇಳಿ ಕೇಳಿದೆ ಅಷ್ಟೇ, ಬೇರೆ ಏನಕ್ಕೂ ಅಲ್ಲ ಅಂತ ಹೇಳಿ ಹೇಳ್ತಾನೆ ರಂಗನಾಥ್ ಅವರು. ಅದಕ್ಕೆ ಶಾಂತಿ ಹೇಳ್ತಾಳೆ, ನಿಮಗೇನಾಗಬೇಕ್ರಿ, ಅವನು ಹೇಗಾದರೂ ನೋಡ್ಕೊಳ್ಳಿ, ನಮಗೇನು, ನೀವು ಇದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಹಾಗೆ ಹಣದ ಸಹಾಯ ಕೂಡ ಮಾಡಬೇಡಿ, ನಮ್ಮ ಹತ್ರ ಯಾರು ಹಣ ಕೇಳೋಕ್ಕೆ ಬರಬೇಡಿ ಅಂತ ಹೇಳ್ತಾಳೆ ಶಾಂತಿ. ಆಗ ಮನೋಜ ಹೇಳ್ತಾನೆ, ಅವನು ಇಷ್ಟಕ್ಕೆ ಸುಮ್ಮನಾಗಿ ಬಿಟ್ಟ 5 ಲಕ್ಷಕ್ಕೆ ಪರಿಹಾರಕ್ಕೆ. ನಾನಾಗಿದ್ದರೆ 5 ಕೋಟಿ ಪರಿಹಾರ ಕೇಳ್ತಾ ಇದ್ದೆ. ನನ್ನ ಮಮ್ಮಿನ ಯಾರಾದರೂ ಕಾರ್ ಗುದ್ದಿಸಿ ಸಾಯಿಸಿಬಿಟ್ಟಿದ್ರೆ ನಾನು ಬಿಡ್ತಾನೇ ಇರಲಿಲ್ಲ. 5 ಕೋಟಿ ಆದರೂ ನನಗೆ ಪರಿಹಾರ ಬೇಕೇ ಬೇಕು ಅಂತ ಹೇಳಿ ಕೇಳ್ತಾ ಇದ್ದೆ ಅಂತೆ. ಏನು ಮಮ್ಮಿ ಅಂತ ಹೇಳಿ ಶಾಂತಿ ಹತ್ರ ಕೇಳ್ತಾನೆ. ಆಗ ಶಾಂತಿಗೆ ಕೋಪ ಬರುತ್ತೆ. ಮನೋಜ, ನೀನು ಈ ಥರ ಮಾತಾಡ್ತಾ ಇದ್ಯಾ, ನನ್ನನ್ನು ಯಾರಾದರೂ ಕಾರು ಗುದ್ದಿಸಿದ್ರೆ ಅಂತ ಹೇಳ್ತಾ ಇದ್ಯಾ, ನೀನು ಏನು ಬಂದೋಗಿದೆಯೋ, ನಿನಗೆ ಸುಮ್ಮನೆ ಇದ್ದರೆ ಸರಿ, ಇಲ್ಲಾದರೆ ಕೊಡ್ತೇನೆ ಸರಿಯಾಗಿ ಅಂತ ಹೇಳಿ ಶಾಂತಿ ಬೈತಾಳೆ. ಮತ್ತೆ ರಂಗನಾಥ್ ಅವರು ಕೇಳ್ತಾರೆ, ಸೂರ್ಯ ಹಣದ್ದು ವ್ಯವಸ್ಥೆ ಏನು ಮಾಡ್ತೀಯಪ್ಪ ಅಂತೇಳಿ. ಅದಕ್ಕೆ ಮಧ್ಯೆ ಶಾಂತಿ ಮಾತಾಡಿ, ಇವನಿಂದ ಕಾರ್ ಡ್ಯೂ ಕಟ್ಟೋಕ್ಕೇ ಎಣಗಾಡ್ತಾ ಇದ್ದಾನೆ, ಇನ್ನು 5 ಲಕ್ಷ ಎಲ್ಲಿಂದ ತರ್ತಾನೋ ಏನೋ ಅಂತ ಸೂರ್ಯನಿಗೆ ತುಂಬ ಹೀಯಾಳಿಸಿ ಮಾತಾಡ್ತಾಳೆ ಶಾಂತಿ. ಅದಕ್ಕೆ ಮೀನನಿಗೆ ಕೋಪ ಬರುತ್ತೆ. ಮೀನ ಹೇಳ್ತಾಳೆ, ಅತ್ತೆ, ಫೈನಾನ್ಸ್ ಕೊಡುವವರು ತುಂಬ ಜನ ಇದ್ದಾರೆ. ನಿಮ್ಮ ಮಗ ಸಾಲ ಮಾಡ್ಕೊಂಡಿದ್ದಲ್ಲ ಫೈನಾನ್ಸ್ ಹತ್ರ, ಅವರದ್ದು ಕೂಡ ಇವರಿಗೆ ಗುರ್ತ ಇದೆ, ಅವರ ಹತ್ರವೇ ನಾವು ಸಾಲ ತಗೊಳ್ತೇವೆ ಬಿಡಿ ಅಂತ ಹೇಳಿ ಕೇಳ್ತಾಳೆ. ಆಗ ಶಾಂತಿಗೆ ಡೌಟ್ ಬರುತ್ತೆ, ಇವಳೇನು ಆ ಫೈನಾನ್ಸರ್ ಹೆಸರು ತೆಗಿತಾ ಇದ್ದಾಳೆಲ್ಲ, ನಾವೇನಾದರೂ ಸಾಲ ಕೇಳೋಕ್ಕೆ ಹೋದದ್ದು ಇವಳಿಗೆ ಗೊತ್ತಾಯ್ತಾ ಏನ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಅದಕ್ಕೆ ಮತ್ತೆ ಶಾಂತಿ ಹೇಳ್ತಾಳೆ ರಂಗನಾಥ್ ಅವರು, ನೋಡಿ ನನಗೆ ಯಾವ ರೀತಿ ಇವಳು ಮರ್ಯಾದೆ ಕೊಡ್ತಾ ಇದ್ದಾಳೆ ಅಂತೇಳಿ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ನೀನು ಮೀನನ್ನು ಎಷ್ಟು ಬೇಕಾದರೂ ಹೀಯಾಳಿಸು, ಅವಳು ಸುಮ್ಮನೆ ಇರ್ತಾಳೆ. ಅವಳ ಗಂಡನ ಬಗ್ಗೆ ನೀನೇನಾದರೂ ಹೀಯಾಳಿಸಿ ಮಾತಾಡಿದರೆ ಅವಳು ತಡ್ಕೊಳ್ಳೋದೇ ಇಲ್ಲ, ನೀನು ಸ್ವಲ್ಪ ಬಾಯಿ ಮುಚ್ಚಿ ಕೂತ್ಕೊಳ್ಳೆ ಅಂತ ಹೇಳ್ತಾರೆ ರಂಗನಾಥ್ ಅವರು. ನೀನು ಮರ್ಯಾದೆ ಕೊಟ್ಟರೆ ತಾನೇ ಅವಳು ಮರ್ಯಾದೆ ಕೊಡೋದು ಅಂತ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾಳೆ, ಏನಾದರೂ ಮಾಡ್ಕೊಳ್ಳಿ, ನೀವು ಸಾಲ ಕೊಡೋಕ್ಕೆ ಹೋಗಬೇಡಿ, ನಮ್ಮ ಹತ್ರ 1 ಪೈಸೆನೂ ಇಲ್ಲ, ನಾನಂತೂ ಕೊಡೋದೇ ಇಲ್ಲ, ನನ್ನ ಹತ್ರ ಸಾಲಕ್ಕೆ ಅಂತ ಯಾರೂ ಬರಲೇಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅತ್ತೆ, ನೀವು ಅದಕ್ಕೆಲ್ಲ ಭಯಪಡಬೇಡಿ, ನಾವು ನಿಮ್ಮ ಹತ್ರ ಹಣದ ಸಹಾಯಕ್ಕೆ ಯಾವತ್ತೂ ಬರೋದಿಲ್ಲ ಅಂತೇಳಿ. ಅದಕ್ಕೆ ಸೂರ್ಯ ಕೂಡ ಹೇಳ್ತಾನೆ, ನಾನು ಕೂಡ ಅಷ್ಟೇ, ನಿನ್ನ ಹತ್ರ ಯಾವತ್ತೂ ಸಾಲ ಕೇಳೋಕ್ಕೆ ಅಂತ ಬರೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಶಾಂತಿ ಅಲ್ಲಿಂದ ಎದ್ದೋಗ್ತಾಳೆ. ಆಗ ಮನೋಜ ಅಲ್ಲೇ ನಿಂತ್ಕೊಂಡಿರ್ತಾನೆ. ಆನಂತರ ಶಾಂತಿ ಕರೀತಾಳೆ ಮನೋಜನ, ಬಾರೋ ಅಂತ ಹೇಳಿ. ಹಾಗೆ ಮನೋಜ ಕೂಡ ತಾಯಿ ಹಿಂದೆ ಹೋಗ್ತಾನೆ. ಇತ್ತ ಕಡೆ ತಾರ ತಿಂಡಿ ತಿನ್ನೋಕೆ ಅಂತ ಡೈನಿಂಗ್ ಟೇಬಲ್ನ ಮೇಲೆ ಕೂತ್ಕೊಂಡಿರ್ತಾಳೆ. ತಿಂಡಿ ತಿನ್ನೋದು ಏನೋ ಯೋಚನೆ ಮಾಡ್ಕೊಂಡಿರ್ತಾಳೆ. ಆಗ ತಾಯವ್ವ ಬರ್ತಾಳೆ, ತಾರ ಯಾಕಮ್ಮ ತಿಂಡಿ ತಿನ್ನಲಿಲ್ಲ ಅಂತೇಳಿ. ಆಗ ತಾರ ಹೇಳ್ತಾಳೆ, ತಿಂಡಿ ತಿನ್ನುವಂಥ ಮನಸ್ಸೇ ಇಲ್ಲ ಅಂತೇಳಿ ತುಂಬ ಬೇಜಾರಿಂದ ಹೇಳ್ತಾಳೆ. ಏನೇನೋ ಒಗಟಾಗಿ ಮಾತಾಡ್ತಾಳೆ. ತಿಂಡಿ ಹಾರೋಗಿದೆ ಅಂತ ಹೇಳಿ ಕೂಡ ಹೇಳ್ತಾಳೆ. ಅದಕ್ಕೆ ತಾಯವ್ವ ಹೇಳ್ತಾರೆ, ತಿಂಡಿನ ಬಿಸಿ ಮಾಡ್ಕೊಂಡು ತರ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ತಾರ ಹೇಳ್ತಾಳೆ, ಬೇಡ ತಾಯವ್ವ, ನನಗೆ ತಿನ್ನುವಂಥ ಮನಸ್ಸಿಲ್ಲ, ನನಗೆ ತಿನ್ನಬೇಕಂತ ಅನಿಸೋದು ಕೂಡ ಇಲ್ಲ ಅಂತೇಳಿ. ಆಗ ತಾಯವ್ವ ಮತ್ತೆ ಹೇಳ್ತಾಳೆ, ಏನಮ್ಮ ನೀನು ಒಗಟೊಗಟಾಗಿ ಮಾತಾಡ್ತಿದ್ದೆ, ನನಗೆ ಒಂದು ಅರ್ಥ ಆಗೋದಿಲ್ಲ ಅಂತೇಳಿ ಹೇಳ್ತಾರೆ. ಸರಿ ತಾಯವ್ವ, ನಾನು ಆಫೀಸ್ಗೆ ಹೋಗ್ತೇನೆ, ಅಲ್ಲೇ ತಿಂದ್ಕೊಳ್ತೇನೆ ಅಂತ ಹೇಳ್ತಾರೆ. ಹಾಗೆ ತಾರ ಆಫೀಸ್ಗೆ ಹೋಗ್ತಾಳೆ. ಆಫೀಸಲ್ಲಿ ಮಂಜ ಇರ್ತಾನೆ. ಮಂಜನನ್ನು ಕರೀತಾಳೆ. ನಿನ್ನ ಹುಡುಗಿ ವಿಷಯ ಏನಾಯಿತು, ಯಾವಾಗ ನಿನ್ನ ಮದುವೆ, ಹಾಗೆ ಕೇಳ್ತಾಳೆ. ಆಗ ಮಂಜ ಹೇಳ್ತಾನೆ, ಮೇಡಮ್, ತಾರಾ ಮೇಡಮ್ ಅವಳು ಒಂದು ಕಂಡೀಷನ್ ಹಾಕಿದ್ದಾಳೆ, ಅತ್ತೆ ಇದ್ದ ಮನೆಗೆ ಅವಳು ಬರೋದಿಲ್ಲಂತೆ, ಹಾಗಂತೇಳಿ ನಾನು ನನ್ನ ಅಮ್ಮನನ್ನು ಏನು ಮಾಡೋಕ್ಕೆ ಆಗುತ್ತೆ ಅಂತೇಳಿ ಕೇಳ್ತಾನೆ.
ನನಗೆ ನನ್ನ ಮನೆಯವರು ತುಂಬಾ ಮುಖ್ಯ. ಅದರಲ್ಲೂ ನನ್ನ ಅಕ್ಕಂದಿರು, ಅಮ್ಮ ನನ್ನ ಜೀವ. ಅವರನ್ನು ಬಿಟ್ಟು ನಾನು ಇರೋಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನನಗೆ ಈ ಮದುವೆ ಬೇಡ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ ಮಂಜ. ಆಗ ತಾರನಿಗೆ ಖುಷಿಯಾಗುತ್ತೆ. ಹೌದೌದು, ಅಂಥ ಹುಡುಗಿಯರನ್ನೆಲ್ಲ ಮದುವೆ ಆಗಬಾರ್ದು, ನಮ್ಮ ಅತ್ತೆಯನ್ನು ಬೇಡ ಅಂತಾಳೆ ಅವಳು ಅಂತೇಳಿ. ಏನು ಮೇಡಮ್ ಅಂತ ಕೇಳ್ತಾನೆ ಮಂಜ. ಅಲ್ಲಲ್ಲ, ನಾನು ಹೇಳಿದ್ದು ನಿನ್ನ ತಾಯಿಯನ್ನು ಬೇಡ ಅನ್ನುವ ಹುಡುಗಿಯನ್ನು ನೀನು ಕೂಡ ಮದುವೆ ಆಗಬಾರ್ದು ಅಂತ ಅವಳನ್ನು ರಿಜೆಕ್ಟ್ ಮಾಡಬೇಕು ಅಂತೇಳಿ. ಸರಿ, ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಮಂಜ ಹೇಳ್ತಾನೆ. ವೀಕ್ಷಕರೇ, ಇಲ್ಲಿವರೆಗೆ ಈ ಸಂಚಿಕೆ ಆಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.